ನಮಸ್ಕಾರ. ರನ್ನ ನಾಡಿನ ಹೆಮ್ಮೆಯ ಸುಪುತ್ರ ಸದಾಶಿವ ತಳಗೇರಿ. ನೀವು ನೋಡ್ತಾ ಇರೋದು ಟಿವಿ ನ್ಯೂಸ್ ಕನ್ನಡ. ಇಂದು ಜಮಖಂಡಿ ನಗರದ ಐಟೋ ಆಫೀಸ್ ಹತ್ತಿರ ವಿದ್ಯಾರ್ಥಿಗಳು ಮಹಿಳೆಯರು ಕೂಡಿಕೊಂಡು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಏಕೆಂದರೆ ಸರ್ಕಾರಿ ಬಸ್ಸು ನಿಲ್ಲುಗಡೆ ಆಗುತ್ತಿಲ್ಲ. ಇವು ತರಬಲಾರದೆ ಮುಂದೇನ ಊರಿಗೆ ಹೋಗುವುದು ನಮಗೆ ಅಡೆತಡೆಯಾಗಿದೆ, ಶಾಲಾ ಕಾಲೇಜುಗಳಿಗೆ ಹೋಗುವುದು ಅಡೆತಡೆಯಾಗಿದೆ ಎಂದು ಪ್ರತಿಭಟನಾಕಾರರು ರಸ್ತೆಗೆ ಮುಳ್ಳು ಕಂಟಿಗಳನ್ನು ಹಚ್ಚಿ ಪ್ರತಿಭಟನೆಯನ್ನು ಹಮ್ಮಿಕೊಂಡರು. ವ್ಯವಸ್ಥಾಪಕ ನಿರ್ದೇಶಕರು ಬಂದು ಇಲ್ಲಿ ಅವರ ಮನವಿಗೆ ಸ್ಪಂದಿಸಿದರು. ಕೆಲವಿಷ್ಟು ಗಂಟೆಗಳ ಕಾಲ ಪ್ರತಿಭಟನಾಕಾರರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟುವಾಗಿತ್ತು. ಹಾಗೆ ಪ್ರತಿಭಟನಾಕಾರ ಸ್ಥಳಕ್ಕೆ ಆಗಮಿಸಿದ ಡಿಪೋ ಮ್ಯಾನೇಜರ್ ಆ ಹುಡುಗರಿಗೆ ತಮ್ಮ ಸ್ವಲ್ಪ ಗಾಡಿ ನಂಬರ್ ತಗೊಂಡು ನೀವು ಗಾಡಿಯ ಹೊರಟ ಇಳಿಬೇಡ. ಕಚೇರಿ ಹತ್ರ ಸಾರ್ವಜನಿಕರು ನಮ್ಮ ಬಾಗಲಕೋಟೆ ವಿಭಾಗ ಮತ್ತು ಇನ್ನಿತರೆ ನಮ್ಮ ಸಂಸ್ಥೆಯ ವಾಹನಗಳು ಇಲ್ಲಿ ಸರಿಯಾಗಿ ನಿಲುಗಡೆ ಮಾಡೋದಿಲ್ಲ ಅಂತ ಅವರು ಆರೋಪ ಮಾಡಿ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆಯಲ್ಲಿ ನಾನು ಬಂದು ಅವರನ್ನು ವಿಚಾರಿಸಲಾಗಿ ಅವರು ತಮಗೆ ಆದಂಥ ಸಮಸ್ಯೆಗಳನ್ನು ನನ್ನ ಮುಂದೆ ಹೇಳಲಾಗಿ ಅವರ ಬೇಡಿಕೆ ಅಂತ ಏನಪ್ಪ ಅಂದರೆ ಇಲ್ಲಿ ಈ ಆರ್ ಟಿ ಒ ಕಚೇರಿಯಿಂದ ಹೋಗೋ ಮತ್ತು ಬರೋ ಬಸ್ಗಳು ಇಲ್ಲಿ ನಿಲುಗಡೆ ಕಡ್ಡಾಯವಾಗಿ ಆಗಬೇಕಂತ ಹೇಳ್ಕೊಂಡು ಅವ್ರ ಬೇಡಿಕೆ ಇದೆ. ಈ ಬಗ್ಗೆ ಈಗಾಗಲೇ ನಮ್ಮ ಸಂಸ್ಥೆಯಿಂದ ಆದೇಶ ಇದೆ. ಈ ಆದೇಶನ ಕೆಲವೊಬ್ಬರು ಪಾಲನೆ ಮಾಡಲಾರ್ದಕ್ಕೆ ಇಂಥ ಅಹಿತಕರ ಘಟನೆ ಆಗೋಕ್ಕೆ ಸಾಧ್ಯ ಆಗಿದೆ. ಇಂಥ ಘಟನೆಗಳು ನಡೆಯಲಾರ್ದಂಗೆ ಮತ್ತು ಈಗಾಗಲೇ ಆದೇಶ ಇದೆ. ನಾನು ಇವತ್ತಿನಿಂದಲೇ ಇಲ್ಲಿ ಎಲ್ಲ ವಾಹನಗಳನ್ನು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡುವ ಭರವಸೆಯನ್ನು ನಮ್ಮ ಇಲ್ಲಿ ನೆರೆದಂಥ ಜನರಿಗೆ ಹೇಳಬಯಸುತ್ತೇನೆ. ನನ್ನ ಹೆಸರು AR ತೇಲಿ ಅಂತ ಅಷ್ಟೇ.